ಕೇಸರಿ ಪಾರ್ಟ್ 2 ಹಿಂದೆ ನಡೆದಿರುವಂಥ ಎಷ್ಟೋ ಘಟನೆಗಳು ನಮಗೆ ಎಜುಕೇಷನಲ್ಲಿ ಅಷ್ಟೇನು ಚೆನ್ನಾಗಿ ತಿಳಿಸಿರೋದಿಲ್ಲ. ಕೆಲವು ಘಟನೆಗಳನ್ನು ಮರೆಮಾಚೋಕೆ ನೋಡಿದರೆ ಇನ್ನು ಕೆಲವು ಘಟನೆಗಳನ್ನು ಕಾಲ್ಪನಿಕ ಅಂತ ನಂಬಿಸ್ತಾನೆ ಬಂದಿದ್ದಾರೆ. ಈ ವಿಡಿಯೋಕ್ಕಿಂತ ಮುಂಚೆನೇ ನಮ್ಮ ಕನ್ನಡದ ಕೋರ್ಟ್ ರೂಮ್ ಚಿತ್ರ ಆದ ಯುದ್ಧಕಾಂಡ ಪಾರ್ಟ್ 2 ಬಗ್ಗೆ ಫುಲ್ ರಿವ್ಯೂ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ಲಿಂಕ್ ಮೇಲೆ ಪ್ರೆಸ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಳಿ. ಮತ್ತು ನಾವು ಇವತ್ತು ಅದೇ ದಿನ ರಿಲೀಸ್ ಆಗಿರುವಂಥ ಇನ್ನೊಂದು ಕೋರ್ಟ್ ರೂಮ್ ಚಿತ್ರವಾದ ಬಾಲಿವುಡ್ನ ಕೇಸರಿ ಪಾರ್ಟ್ 2 ಬಗ್ಗೆ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ವೆಲ್ಕಮ್ ಟು ಮೂವಿ ಮ್ಯಾಟ್ ಕನ್ನಡ. IPL ಶುರು ಆಗಿರೋ ಈ ಸಂದರ್ಭದಲ್ಲಿ ಜನರನ್ನು ಥಿಯೇಟ್ರಿಗೆ ಕರೆಸೋದು ತುಂಬ ಕಷ್ಟದ ಕೆಲಸ ಗುರು. ಅದರಲ್ಲೂ ಫ್ಲಾಪ್ ಮೇಲೆ ಫ್ಲಾಪ್ ಚಿತ್ರ ಕೊಟ್ಟ ಅಕ್ಷಯ್ ಕುಮಾರ್ ಅವರ ಚಿತ್ರನ ನೋಡೋದಕ್ಕೆ ಜನರು ಬರೋದು ಅನುಮಾನ ಅನ್ನೋ ಸಂದರ್ಭದಲ್ಲಿ ಬಂದಂತಹ ಕೇಸರಿ ಪಾರ್ಟ್ 2 ಮೂಲಕ ಮತ್ತೆ ಸಿಡಿದಿದ್ದಾರೆ ಅಂತ ಹೇಳ್ಬೋದು. ಕೇಸರಿ ಚಾಪ್ಟರ್ 2 ಅಲ್ಲಿ ಅಕ್ಷಯ್ ಕುಮಾರ್ ಮತ್ತು ಮಾಧವನ್, ಅನನ್ಯ ಪಾಂಡೆ ಮೇನ್ ರೋಲ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಚಿತ್ರದ ಕಥೆ ಬಗ್ಗೆ ನೋಡೋದಾದರೆ ಬ್ರಿಟಿಷರ ವಿರುದ್ಧ ಶಾಂತಿಯುತ ಹೋರಾಟ ಮಾಡೋದಕ್ಕೆ ಜಲಿಯನ್ ವಾಲಾಬಾಗ್ ಎಂಬಲ್ಲಿ ಜನರು ಸೇರಿರ್ತಾರೆ. ಕರ್ಫ್ಯೂ ವಿಧಿಸಿದ ಕಾರಣ ಬ್ರಿಟಿಷ್ ಜನರಲ್ ರೆಗ್ನಾಲ್ಡ್ ಡಯರ್ ಅಲ್ಲಿ ನೆರೆದಿರುವ ಎಲ್ಲ ಜನ ಮತ್ತು ಮಕ್ಕಳ ಮೇಲೆ ಕ್ರೌರ್ಯದಿಂದ ಗುಂಡನ್ನು ಹಾರಿಸೋದಕ್ಕೆ ಆರ್ಡರ್ ಕೊಡ್ತಾನೆ. ಇವರಿಂದ ಅಲ್ಲಿ ನೆರೆದಿರುವಂಥ ಎಲ್ಲ ಜನರು ಸಾವನ್ನಪ್ತಾರೆ. ಈ ಕೇಸನ್ನು ಕೇರಳದ ಒಬ್ಬ ವಕೀಲ ಆದಂಥ ಶಂಕರ್ ನಾರಾಯಣ್ ಅಂದರೆ ಅಕ್ಷಯ್ ಕುಮಾರ್ ಅವರು ಬ್ರಿಟಿಷರ ಪರ ವಾದ ಮಾಡಿ ಗೆಲ್ತಾರೆ. ನಂತರ ಅಲ್ಲಿ ನಡೆದ ನೈಜ ಘಟನೆ ಏನು ಅಂತ ಗೊತ್ತಾದ ಮೇಲೆ ಅಕ್ಷಯ್ ಕುಮಾರ್ ಅವರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ತಾರೆ. ಇವರ ಎದುರಾಳಿಯಾಗಿ ಮೆಕೆನ್ಲಿ ಅಂದರೆ ಆರ್ ಮಾಧವನ್ ಅವರು ಕಾಣಿಸಿಕೊಂಡಿದ್ದಾರೆ. ಮುಂದೆ ಇವರಿಬ್ಬರ ನಡುವೆ ನಡೆಯುವ ಕೋರ್ಟ್ ರೂಮ್ ಡ್ರಾಮಾ ಚಿತ್ರದ ಪ್ರಮುಖ ಕಥೆಯಾಗಿದೆ. ಇನ್ನು ಚಿತ್ರದ ಪಾಸಿಟಿವ್ ಬಗ್ಗೆ ನೋಡೋದಾದರೆ ಕೇಸರಿ 2 ಚಿತ್ರನ ವೀಕ್ಷಣೆ ಮಾಡಿದಾಗ ನಮ್ಮಲ್ಲಿ ಅಡಗಿರೋ ರಾಷ್ಟ್ರಪ್ರೇಮ ಎಚ್ಚರ ಆಗೋದು ಖಂಡಿತ. ಚಿತ್ರದ ಮೊದಲ 10ರಿಂದ 15 ನಿಮಿಷ ಅದ್ಭುತ ಅನುಭವವನ್ನು ನೀಡುತ್ತೆ ಮತ್ತು ಕೋರ್ಟ್ ರೂಮ್ ಸೀನ್ಗಳನ್ನು ಕಟ್ಟಿಕೊಡುವಲ್ಲಿ ನಿರ್ದೇಶಕ ಕರಣ್ ಸಿಂಗ್ ತ್ಯಾಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ನಮ್ಮ ಅಕ್ಷಯ್ ಕುಮಾರ್ ಅವರ ಅಡ್ವೊಕೇಟ್ ಪಾತ್ರ ಚಿತ್ರದ ಮತ್ತೊಂದು ಹೈಲೈಟ್ ಆಗಿದೆ. ಇನ್ನು ಚಿತ್ರದ ಸ್ಕ್ರೀನ್ ಪ್ಲೇ ಮಾತ್ರ ಮೆಚ್ಚಲೇಬೇಕು ಗುರು. ಎಲ್ಲೂ ಚೂರು ಗ್ರಿಪ್ ಬಿಡದೆ ಚಿತ್ರನ ಟೇಕ್ ಮಾಡಿದ್ದಾರೆ. ಇನ್ನು ಚಿತ್ರದ ನೆಗೆಟಿವ್ ಬಗ್ಗೆ ಹೇಳೋದಾದರೆ ಚಿತ್ರ ಫಸ್ಟ್ ಹಾಫಲ್ಲಿ ಸ್ವಲ್ಪ ಎಲ್ಲೋ ಸ್ಲೋ ಆಗಿ ಹೋಗ್ತಿದೆ ಅಂತ ಅನಿಸುತ್ತೆ. ಕೆಲವು ಸೀನ್ಗಳು ನಾವು ನಿರೀಕ್ಷೆ ಮಾಡಿದಂತೆ ಬರೋದರಿಂದ ಎಲ್ಲೋ ಸ್ವಲ್ಪ ಜನರಿಗೆ ಆಸಕ್ತಿ ಬರುವುದಿಲ್ಲ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ದೇಶದ ಬಗ್ಗೆ ಎಮೋಷನ್ಸ್ ಇರೋದ್ರಿಂದ ಇದು ಚಿತ್ರಕ್ಕೆ ಯಾವುದೇ ಎಫೆಕ್ಟ್ ಮಾಡೋದಿಲ್ಲ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನು ನಟನೆಯ ಬಗ್ಗೆ ಮಾತನಾಡೋದಾದರೆ ಶಂಕರ್ ನಾಯರ್ ಪಾತ್ರದಲ್ಲಿ ಅಕ್ಷಯ್ ಕುಮಾರ್ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಇವರಿಗೆ ಅಡ್ವೊಕೇಟ್ ಪಾತ್ರ ಅಂದರೆ ಅಚ್ಚುಮೆಚ್ಚು ಅಂತ ಅನಿಸುತ್ತೆ. ಇನ್ನು ಮೆಕೆನ್ಲಿ ಪಾತ್ರದಲ್ಲಿ ಆರ್ ಮಾಧವನ್ ಅವರು ಕಾಣಿಸಿಕೊಂಡಿದ್ದಾರೆ. ನಾವು ಹಿಂದೆ ನೋಡಿರೋ ಹಾಗೆ ಮಾಧವನ್ ಅವರು ತಮಗೆ ಯಾವ ಪಾತ್ರವನ್ನು ಕೊಟ್ಟರೂ ಕೂಡ ಅದಕ್ಕೆ ಜೀವ ತುಂಬುವಂಥ ನಟ. ಇಲ್ಲಿ ಕೂಡ ಅದೇ ಥರ ಟಾಪ್ ಅಡ್ವೊಕೇಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇದರ ಜೊತೆ ಅನನ್ಯ ಪಾಂಡೆ ಬಗ್ಗೆ ಕೂಡ ಹೇಳಲೇಬೇಕು ಗುರು. ವಿನೀತ್ ಗಿಲ್ ಪಾತ್ರದಲ್ಲಿ ಕಾಣಿಸಿಕೊಂಡ ಅನನ್ಯ ಪಾಂಡೆ ನಾನು ಕೂಡ ನಟನೆಯನ್ನು ಮಾಡಬಲ್ಲೆ ಅಂತ ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಚಿತ್ರದ ಬಗ್ಗೆ ಹೇಳೋದಾದರೆ ಈ ಚಿತ್ರ ಬಹಳ ದಿನಗಳ ಬಳಿಕ ಬಂದ ಅಕ್ಷಯ್ ಕುಮಾರ್ ಅವರ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ಹೇಳ್ಬೋದು. ಚಿತ್ರದಲ್ಲಿ ಪ್ರಮುಖ ಹೈಲೈಟ್ ಅಂದರೆ ಅಕ್ಷಯ್ ಕುಮಾರ್ ಮತ್ತು ಆರ್ ಮಾಧವನ್ ಅವರ ಕೋರ್ಟ್ ರೂಮ್ ಜುಗಲ್ಬಂದಿ. ಇದು ಮಾತ್ರ ಬೆಂಕಿಯಾಗಿದೆ. ಈ ಸಿನಿಮಾದ ಚಿತ್ರವನ್ನು US ಸರ್ಟಿಫಿಕೇಟನ್ನು ಹೊಂದಿದೆ. ಚಿತ್ರದಲ್ಲಿ ಕೆಲವು ಹತ್ಯೆಗಳನ್ನು, ಭೀಕರ ದೃಶ್ಯಗಳನ್ನು ನಾವು ನೋಡ್ಬೋದು. ಆದರೂ ಇದು ದೇಶ ಕಂಡಂಥ ಅತಿ ಭೀಕರವಾದ ಹತ್ಯಾಕಾಂಡವನ್ನು ಇಲ್ಲಿ ರೋಚಕವಾಗಿ ತೋರಿಸೋದ್ರಿಂದ ದೇಶಭಕ್ತರಿಗೆ ಇದೊಂದು ಒಳ್ಳೆಯ ಸಿನಿಮಾ ಕೂಡ ಹೌದು. ಸೊ ಎಲ್ಲರೂ ಹೋಗಿ ಈ ಚಿತ್ರನ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಅಲ್ಲದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಕೆಲವು ಜನರಿಗೆ ಗೊತ್ತಿಲ್ಲ. ಸೊ ಎಲ್ಲರೂ ಮಿಸ್ ಮಾಡದೆ ಈ ಚಿತ್ರನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.